ಶುಭೋದಯ. ಮೇಡಮ್, ನಮಗೆ ಬಿ ಪಿ ಇದೆ, ಡಯಾಬಿಟಿಸ್ ಇದೆ, ಹೈ ಕೊಲೆಸ್ಟ್ರಾಲ್ ಲೆವೆಲ್ ಇದೆ. ನಮಗೆ ಟೀ ಕಾಫಿ ಕುಡಿಬಾರ್ದು ಅಂತ ಹೇಳಿದ್ದಾರೆ. ನಾವೇನು ಕುಡಿಬೇಕು ಅಂತ ಕೇಳೋರಿಗೆ ಈ ವಿಡಿಯೋ. ತುಂಬ ಸುಲಭವಾಗಿ ಸಿಗುವಂಥ ಹೂವು ಅಂತ ಅಂದರೆ ದಾಸವಾಳದ ಹೂವು. ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ. ಕೇವಲ ಪೂಜೆಗೆ ಅಲ್ಲದೆ ದಿನನಿತ್ಯದಲ್ಲಿ ಆಹಾರದಲ್ಲಿ ನಾವು ಹೇಗೆ ಬಳಸ್ಕೋಬೋದು ಅಂತ ನೋಡೋದನ್ನು. ಈ ದಾಸವಾಳದ ಹೂವು ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡೋದಲ್ದೇ ಇದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಸ್, ವಿಟಮಿನ್ ಸಿ, ಆ್ಯಂಥೋಸಯನಿನ್ಸ್, ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡುತ್ತೆ. ನಮ್ಮ ಸ್ಕಿನ್ ಮತ್ತು ಹೇರ್ ಕೇರಿಗೂ ತುಂಬ ಒಳ್ಳೆಯದು. ಇದು ಕೆಫಿನ್ ಫ್ರೀ ಡ್ರಿಂಕ್ ಆಗಿರುತ್ತೆ. ಇದರಿಂದ ಏನೇನು ಬೆನಿಫಿಟ್ಸ್ ಅಪ್ಪ ಅಂತಂದರೆ ಹಾರ್ಟ್ ಹೆಲ್ತ್, ಆ್ಯಂಟಿ ಆಕ್ಸಿಡೆಂಟ್ ಪವರ್ ಆಗಿರುತ್ತೆ, ಲಿವರ್ ಸಪೋರ್ಟ್ ಆಗಿರುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಫ್ಯಾಟ್ ಬರ್ನಿಂಗಲ್ಲಿ ಇಮ್ಯುನಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಕೇವಲ 5ರಿಂದ 7 ದಳಗಳನ್ನ ತಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಕುದಿಯೋ ನೀರಿಗೆ ಹಾಕಿ ಅದನ್ನು 2 ಸೆಕೆಂಡ್ ಅಥವಾ 3 ಸೆಕೆಂಡ್ ಬಿಡೋದ್ರಿಂದ ಅದು ಕಲರ್ ಬಿಡ್ತಾ ಬರುತ್ತೆ. ನಿಮಗೆ ಬೇಕಾದಾಗ ಅಕಸ್ಮಾತ್ ನಿಮಗೆ ಡಯಾಬಿಟಿಸ್ ಇಲ್ಲ ಅಂತ ಅಂದರೆ ನೀವು ಹನಿನ ಆ್ಯಡ್ ಮಾಡ್ಕೋಬೋದು. ರುಚಿ ಇನ್ನೂ ಬೇಕು ಅಂತ ಅಂದರೆ ಅರ್ಧ ಹೋಳು ನಿಂಬೆಹಣ್ಣನ್ನು ಆ್ಯಡ್ ಮಾಡಿಕೊಂಡು ಈ ಟೀನ ಸವಿಯೋದ್ರಿಂದ ಮಾರ್ನಿಂಗ್ ನಿಮಗೆ ಟೀ ಕಾಫಿ ಕುಡಿಯೋವಂಥ ಏನು ಸಿಕ್ನೆಸ್ ಇರುತ್ತೆ ಆ ಟೀ ಕಾಫಿನ ಸ್ಕಿಪ್ ಮಾಡಿ ಕಂಪ್ಲೀಟಾಗಿ ಇದನ್ನು ಕುಡಿಯೋದ್ರಿಂದ ಹೈ ಬಿ ಪಿ ಇರೋರಿಗೆ ಬಿ ಪಿ ಲೆವೆಲ್ ಕಮ್ಮಿ ಆಗ್ತಾ ಬರುತ್ತೆ. ನೋವು ಅನ್ನೋರಿಗೆ ಮೆನ್ಸ್ಚುರೇಷನ್ ರಿಲೀಫ್ ಕೂಡ ಆಗುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಫ್ಲೇವನಾಯ್ಡ್ಸ್ ಇರೋದ್ರಿಂದ ಇದರಲ್ಲಿ ಫ್ರೀ ರ್ಯಾಡಿಕಲ್ಸ್ ಮತ್ತು ಇನ್ಫ್ಲಮೇಷನ್ ಪ್ರಾಪರ್ಟೀಸ್ನ ಕಮ್ಮಿ ಮಾಡೋವಂಥ ಗುಣಗಳಿರುತ್ತೆ. ಸೊ ಬಿಸಿ ಬಿಸಿ ಟೀನ ಸರ್ವ್ ಮಾಡ್ತಾ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಫಾಲೋ. ಥ್ಯಾಂಕ್ ಯು.